ಲವ ಇವತ್ತು ಲವ ನೋಡೋರಿದ್ವಿ. ಸ್ಟಾರ್ಟ್ ಮಾಡೋಣ. ಮೊದಲ ಶಿರೋರೇಷ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅರ್ಧ ಚಂದ್ರ, ಉದ್ದಗೆರೆ. ಇದು ಥ ಬರೆಯುವಾಗ ನಾವು ಏನು ಮಾಡಿದ್ವಿ, ಇಲ್ಲಿಂದ ಗಂಟು ಹಾಕಿದ್ವಿ, ಅದು ಥ ಇತ್ತು. ಇದು ಯಕ್ಕ ಉದ್ದಗೆರೆ, ಇಲ್ಲಿಂದ ಜಾಯಿಂಟ್ ತಗೊಂಡು ಈ ಕಡೆ ಕೂಡಿಸ್ಕೊಳ್ಳೋದು. ಇದು ಪಾಠ ಆದ್ರೆ ತೀಡ್ಕೋತಾ ಇರ್ರಿ. ತೀಡಿದ್ರೆ ಪ್ರಾಕ್ಟೀಸ್ ಆಗ್ತದೆ, ಒಂದೇ ಥರ ಅಕ್ಷರ ಬರ್ತಾವೆ. ಬೇಕಾದಷ್ಟು ಸರಿ ತೀಡ್ಬೋದು. ಪಾಟಿ ಪೆನ್ಸಿಲ್ನ ಮಾಡಿದ್ದು ನೆನಪು ಉಳಿತು ಚೆನ್ನಾಗಿ. ಅದಕ್ಕೆ ಈಗ ರೊಕ್ಕ ಹಿಂಗೆ ಮಾಡಿ ಕೆಳಗಿಳಿಸೋದು ಇಷ್ಟ. ಇದು ಇದು ಅರ್ಧ ಕಡೆ ಸರ್ಕಲ್ ಮಾಡಿಕೊಂಡು ಹಿಂಗೆ ಕೆಳಗಿಳಿದ್ರೆ ಇದು ಆಗ್ತದೆ. ಈಗೆಲ್ಲ ಇದು ಲೋಕೆ ಈ ಥರ ಅಡ್ಡಗೆರೆ. ಈ ಕಡೆಯಿಂದ ನಮ್ಮ ಬಲಗಡೆ ಸ್ವಲ್ಪ ಗೆರೆ ತಗೊಂಡು ಹಿಂಗೆ ಬರೆಯೋದು. ಇದೆಲ್ಲ ಈ ಥರ ನೋಡಿದ್ರೆ ಕಣ್ಣಂಗೆ ಕಾಣ್ತದೆ. ಅದ ಉಲ್ಟಾ ಬರೆದ ಆಗ್ತದೆ. ಇದೆಲ್ಲ ಶಿರೋರೇಷ ಸಣ್ಣ ಅರ್ಧಗೆರೆ, ಇಲ್ಲಿಂದ 2 ಸರಿ ಅರ್ಧ ಸರ್ಕಲ್. ಇದು 1, ಇದು ಇಲ್ಲಿಂದ ಇದು 2. ಇದೆಲ್ಲ ಇವಾಗ ವನು ಹಿಂಗೆ ಉದ್ದಗೆರೆ ಇದಕ್ಕೊಂದು ಸರ್ಕಲ್ ಜೋಡಿಸ್ಕೊಂಡ್ಬಿಟ್ರೆ ಈ ಗೆರೆಗಳು ಸರಿಯಾಗಿದ್ರೆ ಅಕ್ಷರ ಚಂದ ಕಾಣ್ತಾವೆ. ಸೊಟ್ಟಾಡೋ ಅಂಕ ತೆಗಿಬಾರ್ದು. ಕ್ರಾಸ್ ತೆಗಿಬಾರ್ದು. ಒಂದ ನಮೂನಿ ಉದ್ದ ಗೆರೆ ಬರೋಂಗ. ಅದಕ್ಕೆ ದಿನ ಅವನ್ನ ಮೊದಲು ಕಲಿಸಿ ಚಿಹ್ನೆಗಳನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ. ಅಂದರೆ ಇವೆಲ್ಲ ಅಕ್ಷರಗಳು ನಿಮಗೆ ನೀಟಾಗಿ ಕಾಣ್ತಾವೆ. ಇವಾಗ ಹಿಂಗೆ ಬರುತ್ತೆ. ಇದು ಇದಕ್ಕೆ ತಾಲವ್ಯ ಅಂತ ಕರೀತಾರೆ.
ತಾಲವ್ಯ ಶ ಅಂತಂದ್ರೆ ಶ ಅಂತ ಉಚ್ಚಾರ ಮಾಡುವಾಗ ನಮ್ಮ ನಾಲಿಗೆಯ ತುದಿ ಮೇಲೆ ಅಂಗಳಕ್ಕೆ ಬಾಯಿ ನಿಮ್ಮ ಅಂಗಳ ಇರ್ತದಲ್ಲ ಮೇಲೆ ನಾಲಿಗೆ ಮೇಲ್ಭಾಗ ಅಲ್ಲೇ ತುದಿ ಸ್ವಲ್ಪ ಬಡಿತದೆ, ಟಚ್ ಆಗ್ತದೆ. ಅದಕ್ಕೆ ತಾಳು ಅಂತಾರೆ ಹಿಂದಿ ಒಳಗೆ. ಅದ್ರ ಸಲುವಾಗಿ ಅದಕ್ಕೆ ತಾಲವ್ಯ ಶ ಶ ಶ ಶ ಅನ್ಬೇಕಾರೆ ಉಚ್ಚಾರ ಮಾಡಿ ನೋಡ್ರಿ. ಶ ಶ ನಿಮ್ಮ ನಾಲಿಗೆ ತುದಿ ಮ್ಯಾಲಿನ ಅಂಗಳಕ್ಕೆ ಟಚ್ ಆಗಿ ಉಸಿರು ಹೊರಗೆ ಬರ್ಬೇಕಾದ್ರೆ ಶ ಅಂತ ಇದು ಅಕ್ಷರ ಬರ್ತದೆ. ಅದಕ್ಕೆ ತಾಲವ್ಯ ಶ ಇದರ ಹೆಸರು. ಯಾಕಂದ್ರೆ 2 ಶ ಅವ. ಇದು ತಾಲವ್ಯ ಶ, ಷಟ್ಕೋನ ಶ, ಆಮೇಲೆ ಸ. ಈಗಿದ್ದು ಶ ಆಯಿತು. ಈಗ ಷಟ್ಕೋನ ಶ ತೋರಿಸ್ಕೊಡ್ತೀನಿ. ಷಟ್ಕೋನ ಶಕ್ಕೆ ಶ ಅನ್ಬೇಕು ಅನ್ನುವಾಗ ನಾಲಿಗೆ ಮಡಚಿ ಹಿಂಭಾಗಕ್ಕೆ ಬಡಿದು ಅದ್ರ ಉಚ್ಚಾರ ಶ ಅಂತ ಆಗ್ತದೆ. ಅದಕ್ಕೆ ಷಟ್ಕೋನ ಶ. ಷಟ್ಕೋನ ಅಂದ್ರೆ ಷಟ್ಕೋನ ಕೋನದ ಹೆಸರದು. ಇದಕ್ಕೆ ಏನಂತಾರೆ ಶ ಉಚ್ಚಾರ. ಶ ಷಟ್ಕೋನ ಶ. ಷಟ್ಕೋನ ಶ ಹಿಂದಿ ಒಳಗೆ ಮೂರ್ಧಾಣೆ ಶ ಅಂತ ಕರೀತಾರೆ. ಮೂರ್ಧಾಣೆ ಶ ಅಂತಂದರೆ ಮೂರ್ಧ ಅಂತಂದರೆ ಗಂಟ್ಲಿನ ಮೇಲಿನ ಭಾಗ, ನಾಲಿಗೆ ಮೇಲಿನ ಅಂಗಳ ಏನಿರ್ತದಲ್ಲ ಹಲ್ಲಿನ ಹಿಂಭಾಗ, ಗಂಟಲಿನ ಹತ್ತಿರಿಂದ ಅಂಗಳದ ಹಿಂಭಾಗಕ್ಕೆ ಮೂರ್ಧ ಅಂತ ಕರೀತಾರೆ. ಅಂದರೆ ಅದಕ್ಕೆ ನಾಲಿಗೆ ಅಂಟ್ಕೋಬೇಕು. ಆ ಹೊತ್ತಿನಾಗ ಶ ಶ ಉಚ್ಚಾರ ಬರುತ್ತೆ. ಆ ಶಕ್ಕೆ ಷಟ್ಕೋನ ಶ ಅಂದರೆ ಷಟ್ಕೋನ ಬರಿಬೇಕಾದ್ರೆ ಆ ಶ ಬಳಸ್ತೀವಿ. ಅದಕ್ಕೆ ಷಟ್ಕೋನ ಶ, ತಾಲವ್ಯ ಶ, ಮೂರ್ಧಾಣೆ ಶ. ಈಗ ಸ ಸ ಹಿಂಗೆ ಉಚ್ಚಾರ. ಸ ಉಚ್ಚಾರ ಮಾಡುವಾಗ ನಿಮ್ಮ ನಾಲಿಗೆ ಕೆಳಗಿನ ಹಲ್ಲಿನ ಹಿಂಭಾಗಕ್ಕೆ ಬಡಿತದೆ. ಆವಾಗ ಸ ಅಂತ ಉಚ್ಚಾರ ಬರುತ್ತೆ. ಹೆಚ್ಚಿಗೆ ತ್ರಾಸಿಲ್ಲ. ಇದು ಸ ಉಚ್ಚಾರ ಮಾಡಿ ನೋಡ್ರಿ. ಸ ಕೆಳಗಿನ ಹಲ್ಲಿನ ಹಿಂಭಾಗಕ್ಕೆ ನಾಲಿಗೆ ಗಟ್ಟಿ ಹಿಡಿದು ಉಚ್ಚಾರ ಮಾಡಿದಾಗ ಅದು ಸ ಅಂತ ಉಚ್ಚಾರ ಆಗ್ತದೆ. ಇವು ನೆನಪಿಟ್ಕೋಬೇಕು. ಹೆಂಗೆ ನೆನಪಿಟ್ಕೋತೀರಿ ಅದೇ ಥರ ಬರಿಬೇಕಾಗ್ತದಲ್ಲ. ಬರೆಯುವಾಗನೂ ಅದನ್ನೇ ಬರಿಬೇಕಾಗ್ತದೆ. ಅದ್ರ ಸಲುವಾಗಿ ಷಟ್ಕೋನಕ್ಕೆ ತಾಲವ್ಯ ಶ ಬರಿತೀವೇನೋ ಇಲ್ಲ. ಯಾಕಂದ್ರೆ ಆ ಶನ ಬೇರೆ, ಈ ಶನ ಬೇರೆ, ಈ ಸನ ಬೇರೆ. ಇದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ಕಲೀರಿ. ಈ ಶ ಉಚ್ಚಾರ ಮಾಡುವಾಗ ಮೇಲಿನ ಹಲ್ಲಿನ ಹಿಂಭಾಗಕ್ಕೆ ಸ್ವಲ್ಪ ಟಚ್ ಆಗ್ತದೆ. ಆಮೇಲೆ ಉಸಿರು ಹೊರಗೆ ಬಿಡ್ತೀವಿ ಆವತ್ತಿನಾಗ ಬರ್ತದೆ ಇದು ಶ. ಇದು ಗಂಟಲಿನ ಮೇಲಿನ ಭಾಗಕ್ಕೆ ನಾಲಿಗೆ ಟಚ್ ಆಗಿ ಉಸಿರು ಹೊರಗೆ ಹಾಕ್ಬೇಕಾದ್ರೆ ಉಚ್ಚಾರ ಮಾಡಿದೊಳಗೆ ಬರೋ ಹೊತ್ತಿನಾಗಿಂದು ಶ. ಅದಕ್ಕೆ ಷಟ್ಕೋನ ಶ. ಅದು ಮೂರ್ಧಾಣೆ ಶ. ಸ
ಇದು ಸ. ಶ ಯ ರ ಲ ವ ಶ ಶ ಶ ಸ. ಈಗ ಹ. ಈಗ ಹಿಂಗೆ ಡ ಕಲ್ತೀವಲ್ಲ ಅದೇ ಥರ ಡ ಬರೆದು ಈ ಕಡೆಯಿಂದ ಕೆಳಗೆ ಜೋಡಿಸ್ಕೊಳ್ಳೋದು. ಇದಕ್ಕೆ ಡ ಹ ಅಂತಾರೆ. ಹ ಬರೆಯೋ ಪದ್ಧತಿ ಈ ಥರ. ಇಲ್ಲಿಂದ ಹೆಂಗೆ ಇಳಿಸೋದು. ಇದು ಹ. ಈಗ ಕ್ಷತ್ರಜ್ಞ ನಾಳೆ ಮುಂದಿನ ಭಾಗದೊಳಗೆ ಕಲಿಯೋಣ. ಇಲ್ಲಿವರೆಗೆ ನಾವೇನೇನು ಕಲ್ತ್ವಿ ಇದು ನೀವು ನೆನಪು ಇಟ್ಕೊಡ್ರಿ. ನನ್ನ ಚಾನಲ್ಗೆ ಲಘು ಲಘು ಸಬ್ಸ್ಕ್ರೈಬ್ ಆಗಿ ನೀವೆಲ್ಲ ಮುಂದೆ ಬರುವಂಥ ಎಲ್ಲ ನಿಮ್ಗೆ ಪಾಠಗಳನ್ನು ಕಲೀಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಚೆಂದಾಗಿ ತಿಳಿಸ್ಕೊಡ್ತಿರ್ತೀನಿ. ಕಲೀಲಿಕ್ಕೆ ಪ್ರಯತ್ನ ಮಾಡಿರಿ. ಬಾಯ್.